ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಆರಂಭ ಆಗಿದೆ. ರಾಜ್ಯದ ಎಲ್ಲ 14 ಕ್ಷೇತ್ರದಲ್ಲಿ ಬೇಸಿಗೆ ಬಿಸಿಲಿಗೆ ಹೆದರಿ ಬೆಳಬೆಳಗ್ಗೆ ಮತಗಟ್ಟೆಗಳತ್ತ ಜನ ಬರ್ತಾ ಇದ್ದಾರೆ. ಸಾಲುಗಟ್ಟಿ ನಿಂತಿದ್ದಾರೆ ಜನ. ಹೇಗಾದ್ರೂ ಬನ್ನಿ ವೋಟ್ ಮಾಡಿ ಹೋಗಿ ಅಷ್ಟೇ. ಮತದಾರರ ಒಲವು ಯಾರತ್ತ ಜೂನ್ 4ನೇ ತಾರೀಕಿಗೆ ಗೊತ್ತಾಗುತ್ತೆ. ಅದು ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಶುರು. ಕೆಲವೊಂದು ಕಡೆ ಮಳೆಯಾಗಿದೆ, ನಿನ್ನೆ ಆಲಿಕಲ್ಲು ಸಹಿತ ಮಳೆಯಾಗಿದೆ, ಬೆಂಗಳೂರು ಸೇರಿದಂತೆ. ಬಟ್ ಬೆಂಗಳೂರಿನಲ್ಲೆಲ್ಲ ವೋಟ್ ಹಾಕಿ ಮುಗಿಸಿದ್ದಾರೆ. ಉಳಿದಿರುವಂಥದ್ದು ಈಗ ಇನ್ನು 14 ಕ್ಷೇತ್ರಗಳಲ್ವಾ. ಇಷ್ಟೊತ್ತು ನೋಡಿದ್ವಿ ನಾವು, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಶಿವಮೊಗ್ಗ ಅಂತೆಲ್ಲ, ದಾವಣಗೆರೆ, ಹುಬ್ಳಿ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ, ಈ 14 ಕ್ಷೇತ್ರದಲ್ಲಿ ಆಗ್ತದೆ. ಮತ್ತು ಬಿರು ಬೇಸಿಗೆ ಬೇರೆ ಇರೋದ್ರಿಂದ, ಬಿಸಿಲು ಬೇರೆ ಇರೋದ್ರಿಂದ ನೆತ್ತಿ ಸುಡ್ತಾ ಇರುತ್ತೆ. 10 ಗಂಟೆ ಆಗ್ತಿದ್ದಂಗೆ ಸಾಕು ಬಿಸಿಲು ಹೆಚ್ಚಾಗ್ತದೆ. ಇವಾಗ 11 ಗಂಟೆ 12 ಗಂಟೆ ತನಕ ಕಾಯಬೇಕು ಅಂತೇನಿಲ್ಲ. ಹಾಗಾಗಿ ಯಾಕೆ ಸುಮ್ಮನೆ ಬಿಸಿಲಲ್ಲಿ ಸಮಸ್ಯೆಯನ್ನು ಪಡೋದು ಅಂದ್ಕೊಂಡು ಈಗಲೇ ಬೆಳಗ್ಗೆ ಅಲ್ವಾ, ತಂಪೊತ್ತಿರುತ್ತೆ, ಬಂದು ಓಟ್ ಹಾಕಿ ಹೋಗ್ಬಿಡೋಣ ಅಂತ ಹಲವು ಜನ ಬರ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಫಸ್ಟ್ ಟೈಮ್ ವೋಟರ್ಸ್ ಮುಖದಲ್ಲಿ ಬಹಳ ಸಂತಸ. ಆಲ್ರೆಡಿ ವೋಟ್ ಮಾಡಿದ್ದಾರೆ. ಇವರು ಮಾತಾಡ್ತಾ ಇದ್ರು, ಹುಬ್ಳಿ ಅವರು, ನನಗೆ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರುವಂಥದ್ದು ಬಹಳ ಖುಷಿ ಆಗ್ತಾ ಇದೆ ಅಂತ. ಇನ್ನು ವಿಶೇಷ ಚೇತನರು ಅವರ ಕುಟುಂಬಸ್ಥರ ಸಹಾಯದಿಂದ ಬಂದು ವೋಟ್ ಹಾಕ್ತಾ ಇರುವಂಥದ್ದಾಗಿರ್ಬೋದು, ವೋಟ್ ಹಾಕೋದಾಗಿರ್ಬೋದು. ಮತ್ತು ಹಿರಿಯ ನಾಗರಿಕರು ಅಷ್ಟೇ. ವಾಕಿಂಗ್ ಬಂದಿರೋರೆಲ್ಲ ಏನು ಮಾಡ್ತಾರೆ ಅಂದರೆ, ಪಾಕೆಟಲ್ಲಿ ರಾತ್ರಿನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ವೋಟರ್ ಐಡಿಯನ್ನು. ಆಮೇಲೆ ನಿಮ್ಗೆ ಆಲ್ರೆಡಿ ಮೊದಲ ಹಂತದ ಚುನಾವಣೆ ನಡೀಬೇಕಾದ್ರೆ ಹೇಳಿದ್ವಿ, ಏನು ವೋಟರ್ ಐಡಿನೇ ಬೇಕು ಅಂತಲ್ಲ, ಕೆಲವೊಂದು ಗುರುತಿನ ಚೀಟಿ ತಗೊಂಡು ನೀವು ಹೋಗಿ ವೋಟ್ ಹಾಕ್ಬೋದು ಅಂತ.